ಎಲ್ಲವೂ ಸುಳ್ಳು ಮಾಡುವಂಥ ಶಕ್ತಿ ಯಾವುದಾರ ಇದ್ರೆ ಅದು ಮನಸ್ಸಿಗೆ. ಒಳ್ಳೆಯದನ್ನು ಕೆಟ್ಟದ್ದು ಮಾಡಬಹುದು, ಕೆಟ್ಟದನ್ನ ಒಳ್ಳೆಯದು. ಕೆಳಗೆ ಬಿದ್ದವರು ಮೇಲೆ ಏಳಬಹುದು, ಮೇಲೆ ಇದ್ದವರು ಕೆಳಗೆ ಬೀಳಬಹುದು. ಮನಸ್ಸು ಹಿಡಿದ ತ್ರಾಸಿನ ತಕ್ಕಡೆಗೆ ಮುಳ್ಳಿನಂತೆ ನಿಂತಿರುವೆ. ಒಂದು ಜವ್ವೆ ಕೊರತೆಯಾದರೆ ಎನ್ನ ನರ್ದಿನಿ ಎದ್ದು ಹೋಗು ಕೂಡಲು ಸಂಗಮ ದೇವ. ಈ ಮನಸ್ಸುಗಳನ್ನು ಚೆನ್ನಾಗಿ ಇಟ್ಕೊಳ್ರಿ. ಲೌಕಿಕ ಆಸೆಗೆ ಹೋಗಬೇಡ್ರಿ, ಕ್ಷಣಿಕ ಸುಖಕ್ಕೆ ಹೋಗಬೇಡ್ರಿ, ಹಾರಬೇಡ್ರಿ. ಕಾಣ್ತದ ಏನು? ಒಂದು ಮೊಬೈಲು, ಒಂದು ಟಿ ವಿ, ಒಂದಿಷ್ಟು ಅನ್ನ, ಒಂದಿಷ್ಟು ಊಟ, ಒಂದಿಷ್ಟು ಬಟ್ಟೆ, ಒಂದಿಷ್ಟು ಜೀವನ, ಮುಗಿದೋಯ್ತು. ಸ್ವಾಮಿ, ನಿಮಗೆ ಯಾವಾಗ ಸುಖ ಸಿಗಬೇಕಂದ್ರೆ ಆಫ್ಟರ್ 50 ಆದಮೇಲೆ, ಮನುಷ್ಯನಿಗೆ 50 ಆದಮೇಲೆ, 80 ಒಳಗಡೆ ಸಾಯುವುದರ ಒಳಗಡೆ ಅವನ ದೇಹದ ಕ್ರಿಯೇಟಿವಿಟಿ ಬಹಳ ಚೆನ್ನಾಗಿರಬೇಕು, ಬಹಳ ಬದುಕು ಆನಂದವಾಗಿರಬೇಕು, ಶಾಂತಿಯಿಂದ ಒಂದು ತುತ್ತು ಅನ್ನ ತಿಂದಿದ್ದು ಜೀರ್ಣಕ್ಕೆ ಬರಬೇಕು, ನಿದ್ರೆ ಮಾಡಿದ್ರೆ ನಿದ್ರೆ ಬರಬೇಕು. ಅದು ಕಲಿಬೇಕಿತ್ತು ಅಂದರೆ ಲಿಂಗ ಹಿಡಿಬೇಕು, ನಾಮಸ್ಮರಣೆ ಮಾಡಬೇಕು, ಎಲ್ಲ ಬೇಕು. ಇನ್ಯಾವುದರಿಂದ ಸಾಧ್ಯ ಇಲ್ಲ ಇವತ್ತು, ಯಾವುದರಿಂದನೂ. ಸಿಸ್ಟರ್ ಡಯಾನಾ ಬ್ರಿಟಿಷ್ನ ಅರಮನೆಗೆ ಮದುವೆ ಆಗಿ ಬಂದವಳು ಕಾಮದ ವಾಸನೆಗೆ ಬೀದಿಯಲ್ಲಿ ಬಿದ್ದು ಸತ್ತೋಗಿಬಿಟ್ಟು, ಬೀದಿಯಲ್ಲಿ ರೋಡಿನಲ್ಲಿ ಬಿದ್ದು ಸತ್ತೋದ್ಲು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರ ನಾರಂತ. ಹಿಂಗೆ ಬರ್ಕೊಡ್ರಿ ಒಂದೊಂದು ವಚನ, ಸಂಸಾರದ ವಚನಗಳು ಇವೆಲ್ಲ. ಇದು ನಮಗಾಗಿ ಎಲ್ಲ ಹೇಳಿರೋದು, ನಿಮಗಾಗಿ. ನಾ ಸಾಲ ಮಾಡಿದ್ದೀನಿ ಅಂತ ಇಟ್ಕೊಳ್ರಿ. ನಾಳೆ ಸ್ವಾಮೀಜಿ ಹೋಗ್ಲಿ ಬಿಡಪ್ಪ, ಸ್ವಾಮಿ ಸಾಲ ಮಾಡೋಣ, ಅವನ ಕರ್ಮ ಅವಂದು ಅಂತಾನೆ. ಆದರೆ ನೀವು ಸಾಲ ಮಾಡಿದರೆ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮ ಹೆಂಡ್ರನ್ನ ಬಿಡೋದಿಲ್ಲ, ನಿಮ್ಮ ಮಕ್ಕಳನ್ನು ಬಿಡೋದಿಲ್ಲ. ಮನೆತನವನ್ನು ಹರಾಜು ಹಾಕಿ ತೊಗೊಂಡೋಗ್ತದ. ಸಂಸಾರದಲ್ಲಿ ಬಹಳ ಬಿಗಿ ಇರಬೇಕು. ಬಹಳ ಬಿಗಿ ಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಸಂಸಾರವನ್ನು ಮಾಡಬೇಕು ನೀವೆಲ್ಲರೂ. ಬಹಳ ಬಿಗಿಯ ಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ. ಆದರೆ ಮಾಯೆ ನಿಮ್ಮನ್ನು ಹಿಂಗೆ ಕಾಡಿ ಬಿಡುತ್ತದ್ರಿ, ಬಂದು ಒಳಗಡೆ ಗೊತ್ತಿಲ್ಲದಂತೆ ಕಾಡ್ತದ್ರದು, ಗೊತ್ತಿಲ್ಲದಂತೆ. ನಮ್ಮಂಥವ್ರನ್ನೆಲ್ಲ ಬಸವಣ್ಣನ ಕಾಡಿ ಬಿಡ್ತು. ಬಸವಣ್ಣನ ಕಾಡಿ ಬಸವಣ್ಣ ತನ್ನ ಕೊನೆ ವಚನ ಬರೆದ, ಎನ್ನ ನುಡಿ ಎನಗೆ ನಂಜಾಯಿತು. ಬಸವಣ್ಣ ಬರುತ್ತಾರೆ, ಎನ್ನ ನುಡಿ ಎನಗೆ ನಂಜಾಯಿತು, ಸರಳತನದಿಂದ ಕೆಟ್ಟನೆಯ ಕೂಡಲ ಸಂಗಮ ದೇವ, ಎನ್ನ ನುಡಿ ಎನಗೆ ನಂಜಾಯಿತು. ಇಲ್ಲಿ ಜಗತ್ತಿನಲ್ಲಿ ದೇವರು ಎಲ್ಲರನ್ನು ಹೀಗೆ ಬಿಗಿ ಹಿಡಿದು ನಿಲ್ಲಿಸ್ತಾನ. ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯೆ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ. ಗೊತ್ತಿಲ್ಲದಂತೆ ದೇವರು ನಮ್ಮನ್ನು ಆಟ ಆಡಿಸ್ತಾ ಇರ್ತಾನೆ ಸಂಸಾರದೊಳಗಡೆ. ಸಂಸಾರ ಅನ್ನೋದು ಇಟ್ ಇಸ್ ಸಬ್ಜೆಕ್ಟಿವ್ ರಿಯಾಲಿಟಿ. ಜಗತ್ತು ಅನ್ನತಕ್ಕಂಥದ್ದು ಆಬ್ಜೆಕ್ಟಿವ್ ರಿಯಾಲಿಟಿ. ನಾವಿದ್ದಾಗ ಸಂಸಾರ, ನಾವಿಲ್ಲದಿದ್ದಾಗ ಸಂಸಾರ ಇಲ್ಲ. ಆಟದ ಮೈದಾನ ಯಾವಾಗಲೂ ಇರ್ತದೆ. ಆಟಗಾರ ಬರ್ತಾನೆ, ಆಟ ಆಡ್ತಾನೆ, ಹೋಗ್ತಾನೆ. ಹಾಗೆ ಜಗತ್ತಿನಲ್ಲಿ ದೇವರು ಆಟದ ಮೈದಾನ ಅನ್ನತಕ್ಕಂತಹ ಮೈದಾನವನ್ನು ಇಟ್ಟಿದ್ದಾನೆ. ಜೀವಾತ್ಮರನ್ನತಕ್ಕಂಥವ್ರನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಆಟ ಆಡಬೇಕು. ಆಟ ಮುಗಿದ ಮೇಲೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇದು ನಂದು. ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ಓನ್ಲಿ ವಿಸಿಟೆಡ್ ಇನ್ ಅರ್ತ್. ಸುಮ್ಮನೆ ನೋಡ್ಲಿಕ್ಕೆ ಬಂದವರು ನಾವು. ಜಗಳ ಎದಕ್ಕೆ? ಹೆಂಗಿರ್ಬೇಕು ಗಂಡ ಹೆಂಡ್ತಿರು? ಅವು ಹೆಂಗಾರ ಮಕ್ಕಳು ನೀವು ಸುಮ್ಮನೆ ಇರ್ಬೇಕು ನಿಮ್ಮ ಪಾಡಿಗೆ. ನೀವು ಇಬ್ಬರು ಗಂಡ ಹೆಂಡ್ತಿರಿದ್ರು, ಭಾಳ ಲವರು ಇಬ್ಬರು. ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಜೊತೆಲೆ ಹೋಗ್ತಿದ್ರು, ಪಲ್ಯ ತರಬೇಕಾದ್ರೆ ಜೊತೆಲೆ ಹೋಗ್ತಿದ್ರು, ಎಲ್ಲದಕ್ಕೂ ಜೊತೆಲೆ ತಿರುಗಾಡೋರು ಮುದುಕಿ. ಆದ್ರೆ ಊಟ ಮಾಡೋದಕ್ಕೆ ಅವ ಉಂಡ ಮೇಲೆ ಇವ ಉಣ್ತಿದ್ಲು, ಇವ ಉಂಡ ಮಗ ಅವ ಉಣ್ತಿದ್ರು. ಪಕ್ಕದ ಮನೆ ಕಮಲಮ್ಮ ಕೇಳಿದ್ಲು, ಜೊತೆಗೆ ತಿರುಗಾಡ್ತೀರಿ, ಆದರೆ ಊಟಕ್ಕೆ ನೀವಿಬ್ಬರು ಯಾಕೆ ಜೊತೆಲೆ ಊಟ ಮಾಡಲ್ಲ? ಇಬ್ಬರು ಕೂಡ ಊಟ ಮಾಡ್ಬೋದಿತ್ತಲ್ಲ ಅಂತ ಕೇಳಿದಾಗ ಆಕೆ ಸಂಗಮ ಹೇಳ್ತಾಳೆ, ನಮ್ಮಿಬ್ಬರಿಗಿರೋ ಹಲ್ಲಿನ ಶೆಟ್ಟು ಒಂದೇ ಅದ ಅಂತಂದ್ಲು ಆಕೆ. ತಿಳಿತಿಲ್ಲ. ಈ ಜಗತ್ತಿನಲ್ಲಿ ಬಡವನಾರ್ ಯಾರು? ಈ ಜಗತ್ತಿನಲ್ಲಿ ಬಡವನಾರ್ ಮಡದಿಯ ಒಲವನು ಸವಿಯ ನರೆಯದವನು ಬಡವ, ಮಕ್ಕಳಾಟದಿ ಬೆರೆತು ನಗಲರಿಯದವನು ಬಲವ, ಉಡುರಾಜನ ಓಲಗದಲ್ಲಿ ಕುಳಿತು ಮೈಮರೆಯದವನು ಬಡವ, ಬಡತನವೇ ಬಡಮನಸ್ಸು ಬರೋಳು ಮುನಿಯ. ಲಿವಿಂಗ್ ಲೈಫ್. ಸುಮ್ಮನೆ ಅಂದಾಜು ನೋಡಬೇಕು. ಹಳೇ ಮುದುಕಿರನ್ನ ನೋಡ್ತಾ ಇರಬೇಕು. ನೋಡಿ ಅವರಿಬ್ಬರು ನೋಡ್ತಾ ಕುಂತ್ಕೋಬೇಕು. ತಗೋ ಸುಮ್ಮನೆ ಅಂತ ಆಕೆ ಎಲ್ಲಡಿಕೆ ಮಡ್ಚಿಕೊಡ್ತಾನೆ, ಮತ್ತು ತಿಂತಾ ಇರ್ತಾನೆ. ಊಟ ನೀವು ನೋಡಬೇಕು. ಎಲ್ಲದರಿ ಅದು
ಎಲ್ಲದ ಈ ಜಗತ್ತಿನಲ್ಲಿ ದೇವರು ಸುಳ್ಳು, ಪ್ರೀತಿಯ ಮುಂದೆ ದೇವರು ಸುಳ್ಳು, ಸಂಸಾರದ ಪ್ರೀತಿ ಸುಳ್ಳು ಮಾಡಿಬಿಡ್ತದ. ಅದು ಸುಮ್ಮನೆ ಲೈಫ್ ಎಂಜಾಯ್ ಮಾಡೋಕ್ಕೆ ಬಂದಿರಿ, ಬಡದಾಡಬೇಡ್ರಿ. ಆ ಊರು ಈ ಊರು, ದೇವರು ಕೇರಿ ದೂರಿ ಏನಿಲ್ಲ. ಬೆಳಗ್ಗೆ ಎದ್ದೇಳೋದು, ಜಳಕ ಮಾಡೋದು, ಚಲೋ ಶಿವಯೋಗ ಮಾಡೋದು, ಚಲೋ ಊಟ ಮಾಡೋದು, ಚಲೋ ಅನುಭವ ಮಾಡ್ಕೊಳ್ಳೋದು, ಚಲೋ ದುಡಿಯೋದು, ದುಡಿದ ಮ್ಯಾಗ ಸಾಯಂಕಾಲ ಇಬ್ಬರು ಕೂತ್ಕೊಂಡು ಚೆನ್ನಾಗಿ ಮಾತಾಡೋದು, ಮಕ್ಳಿಗಷ್ಟು ಹೋಮ್ವರ್ಕ್ ಮಾಡಿಸೋದು, ಕೂತ್ಕೊಂಡು ಮಕ್ಕಳೆಲ್ಲ ಮಲಗದ ಮೇಲೆ ವಯಸ್ಸಿನಲ್ಲಿ ಒಂದು ಚಲೋ ಪಿಕ್ಚರ್ ನೋಡೋದು, ನೋಡಿದ ಮ್ಯಾಗ ಆನಂದವಾಗಿ ಮಲ್ಕೊಳ್ಳೋದು, ಬೆಳಗ್ಗೆ ಜೀವ ಇದ್ದರೆ ಇಬ್ಬರು ಹೇಳೋದು, ಒಬ್ಬರು ಹೋಗಿದ್ರೆ ಕಳಿಸೋದು, ಇನ್ನೊಬ್ಬರು ಬದುಕೋದು. ನಾನು ಬಡವಿ 4 ಕಡೆ ಪೀಠವನ್ನು ಸ್ಥಾಪನೆ ಮಾಡಿದ ಶಂಕರಾಚಾರ್ಯ, 4 ಕಡೆ ಪೀಠವನ್ನು ಸ್ಥಾಪನೆ ಮಾಡಿದ, ಜಗತ್ತಿನ ಎಲ್ಲ ಕಡೆಯಲ್ಲಿ ದೊಡ್ಡ ದೊಡ್ಡ ಜ್ಞಾನದ ಭಂಡಾರವನ್ನೇ ತೆಗೆದ, ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ದ, ತತ್ವಂ ಮಸಿ ಅಂತ ಹೇಳ್ದ, ನಾನು ಸತ್ಯ ಜಗನ್ ಮಿಥ್ಯ ಅಂತ ಹೇಳ್ದ. ಜಗತ್ತಿನಲ್ಲಿ ಎಲ್ಲರ ಜೊತೆಯಲ್ಲಿ ಗೆದ್ದು ಸನ್ಯಾಸಿಯಾಗಿದ್ದ. ಯಾರೋ ಬಂದು ಶಂಕರನ ಹತ್ರ ಹೇಳಿದ್ರು, ನೀನು ಎಲ್ಲರ ಜೊತೆಯಲ್ಲಿ ಗೆದ್ದಿದ್ಯಾ, ಆದರೆ ಇಬ್ಬರು ಗೃಹಸ್ಥ ಸನ್ಯಾಸ ಧರ್ಮವನ್ನು ಸಾಗಿಸ್ತಿರ್ತಕ್ಕಂತಹ ಮಂಡನ ಮಿಶ್ರ ಮತ್ತು ಭಾರತಿ ಅನ್ನತಕ್ಕಂಥವ್ರ ಜೊತೆಯಲ್ಲಿ ನೀನು ಗೆದ್ರೆ ನೀನು ಕೊನೆಯ ಸನ್ಯಾಸಿ, ಇಲ್ಲದಿದ್ದರೆ ನೀನು ಸನ್ಯಾಸಿ ಅಲ್ಲ, ನಡಿ ಅಂತ. ಶಂಕರ ಏನು ಮಾಡ್ತಾನ, ಆ ಸಂದರ್ಭದಲ್ಲಿ ಮಂಡನ ಮಿಶ್ರ ಮತ್ತು ಭಾರತೀಯ ಮನೆಗೆ ಬರ್ತಾರೆ. ಭಾರತೀಯ ಮನೆಗೆ ಮಂಡನ ಮಿಶ್ರನ ಮನೆಗೆ ಬಂದಾಗ ಅವರಿಬ್ಬರು ಶಂಕರಾಚಾರ್ಯರು ಬಂದು ನಮಸ್ಕಾರವನ್ನು ಮಾಡ್ತಾರೆ. ಶಂಕರಾಚಾರ್ಯರಿಗೆ ಗಂಡ ಹೆಂಡತಿಯರು. ಕಾರಣ, ಸನ್ಯಾಸಿ ಬಹಳ ದೊಡ್ಡವನು ಅನ್ನತಕ್ಕಂಥ ಭಾವ ಈ ಸಮಾಜದಲ್ಲಿ ಇದೆ. ನಮಸ್ಕಾರ ಮಾಡೋದು ಏನು ಅಂತ ಕೇಳಿದ್ರು ಶಂಕರರನ್ನ ಮಂಡನ ಮಿಶ್ರ ಮತ್ತು ಭಾರತಿ. ಏನಿಲ್ಲ, ನಾನು ಎಲ್ಲರ ಜೊತೆಯಲ್ಲಿ ವಾದ ಮಾಡಿದ್ದೇನೆ, ನಾನೇ ಜಗತ್ತಿನ ಜ್ಞಾನಿ ಅಂತ ತಿಳ್ಕೊಂಡಿದ್ದೇನೆ, ಆದರೆ ನಿಮ್ಮಿಬ್ಬರ ಜೊತೆಯಲ್ಲಿ ವಾದ ಮುಗಿದ ಮೇಲೆ ನಾನು ಸನ್ಯಾಸಿ ಅಂತ ಡಿಕ್ಲೇರ್ ಆಗ್ತದ, ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ವಾದಕ್ಕೆ ಬಂದಿದ್ದೀನಿ ಅಂತ. ನೀವು ಬಂದಿರತಕ್ಕಂಥದ್ದು ಒಳ್ಳೆಯ ಮಾತು, ಕೂತ್ಕೊಳ್ಳಿ ಅಂತಾರೆ. ತಮ್ಮ ಕುಟೀರದಲ್ಲಿ ಕೂರಿಸ್ತಾರೆ. ಕೂರಿಸಿದ ಮೇಲೆ ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯರು ವಾದ ವಿವಾದಗಳನ್ನು ಮಾಡ್ತಾರೆ. ಬಹಳ ಅತಿ ಅದ್ಭುತವಾದ ವಾದ ವಿವಾದ ಅದು. ಅವರಿಬ್ಬರು ವಾದ ವಿವಾದವನ್ನು ಮಾಡುವಾಗ ಶಂಕರಾಚಾರ್ಯರು ಕೇಳ್ತಾರ, ನಾನು ಎಲ್ಲ ಕಡೆಯಲ್ಲಿ ನಾನು ಗೆದ್ದು ಬಂದಿದ್ದೇನೆ, ನನ್ನ ಉತ್ತರಕ್ಕೆ ಕೊಡೋರು ಯಾರು ಇಲ್ಲ, ನಾವಿಬ್ಬರಲ್ಲಿ ಗೆದ್ದವರು ಯಾರು ಅಂತ ಉತ್ತರ ಯಾರು ಕೊಡ್ತಾರೆ ಅಂತ ಕೇಳಿದ ಕೂಡಲೇ ಮಂಡನ ಮಿಶ್ರ ಅಂತಾನೆ, ನನ್ನ ಹೆಂಡತಿ ಭಾರತಿ ಕೊಡ್ತಾಳ ಅಂತ. ಅವಾಗ ಶಂಕರ ಅಂತಾನೆ, ನಿನ್ನ ಹೆಂಡತಿ ಕೊಡ್ತಾಳ? ಶಂಕರನ್ ಸ್ವಲ್ಪ ಇಳೀತದ, ಯಾಕಂದ್ರೆ ಹೆಣ್ಣು ಮಾಯೆ ಅಂದಿದ್ರು, ಹೆಣ್ಣಿನ ಬುದ್ಧಿ ಮೊಣಕಾಲು ಕೆಳಗೆ ಅಂದಿದ್ರು, ಹೆಣ್ಣು ಬಹಳ ಮಾಯಾಲೋಕ ಅಂದಿದ್ರು. ಆವಾಗ ಭಾರತಿ ಕುಳಿತಿರ್ತಾಳೆ. ಮಂಡನ ಮಿಶ್ರ ಮತ್ತು ಶಂಕರ ಇಬ್ಬರು ವಾದ ವಿವಾದ ಮಾಡುವುದನ್ನ ಭಾರತಿ ತೀರ್ಮಾನ ಮಾಡಿ, ಮಂಡನ ಮಿಶ್ರ ಸೋತ, ಶಂಕರಾಚಾರ್ಯ ಗೆದ್ದ ಅಂತಾಳೆ, ಡಿಕ್ಲೇರ್ ಮಾಡ್ತಾಳೆ. ಶಂಕರಾಚಾರ್ಯರು ಎದ್ದು, ಮುಗೀತು, ಈ ಜಗತ್ತಿನಲ್ಲಿ ನನ್ನನ್ನು ಇನ್ನು ಸೋಲಿಸುವವರು ಯಾರೂ ಇಲ್ಲ, ನಾನೇ ಜ್ಞಾನಿ ಅಂತಾರ. ಅವಾಗ ಭಾರತಿ ಹೇಳ್ತಾಳ, ನಿಮ್ಮಿಬ್ಬರ ವಾದ ವಿವಾದಕ್ಕೆ ನ್ಯಾಯ ಕೊಟ್ಟವಳು ನಾನಿದ್ದೀನಿ ಅಂದ ಮೇಲೆ ನನ್ನ ಜೊತೆಯಲ್ಲೂ ನಿನ್ನ ವಾದ ಇದೆ ಶಂಕರ, ಮರಿಬೇಡ ಅಂತಾಳ. ಮಜಾ ನೋಡ್ಬೇಕಿದು ಹೆಂಗದಂತ. ಹೇಳು ಅಂತ ಕೇಳ್ತಾನೆ. ಭಾರತಿ ಕೇಳ್ತಾಳೆ, ಏನದು? ಶಂಕರ, ಜ್ಞಾನ ಅಂದರೆ ಪರಿಪೂರ್ಣವಲ್ಲವೇನು? ಹೌದು, ಪರಿಪೂರ್ಣ. ನಿಜವಾಗಿಯೂ? ನಿಜವಾಗಿಯೂ. ಹಾಗಾದರೆ ಸಂಸಾರದ ಲೌಕಿಕದ ಜ್ಞಾನವನ್ನು ಸ್ವಲ್ಪ ತಿಳಿಸು ನನಗೆ ಅಂತ. ಮಜಾ ನೋಡ್ರಿ ಶಂಕರನ ಕತೆ. ಯಾವಾಗ ಈ ವಾದ ವಿವಾದ ಶುರು ಆಗ್ತದ, ಆವಾಗ ಶಂಕರಾಚಾರ್ಯರು ಅತಿ ಅದ್ಭುತವಾದಂಥ ವೇದ ಆಗಮಗಳನ್ನು ಓದಿರ್ತಕ್ಕಂಥವರು, ಶಾಸ್ತ್ರ ಅಧ್ಯಯನಗಳನ್ನು ಮಾಡಿರ್ತಕ್ಕಂಥವರು, ಶಾಸ್ತ್ರದೊಳಗಡೆ ಅಂತರಂಗದ ತರಂಗದ ಧ್ವನಿಯ ಪರಕಾಯ ಪ್ರವೇಶದ ಆತ್ಮಗಳ ರತಿಕ್ರೀಡೆ ಸುಖದ ಒಂದು ಸಬ್ಜೆಕ್ಟ್ ಇದೆ. ಇದನ್ನೆಲ್ಲರೂ ಗಮನಿಸಬೇಕು ನೀವು. ಆತ್ಮ ಸುಖದ ರತಿಕ್ರೀಡೆ ಸುಖ ಅಂತಾರೆ, ಅಂತರಂಗದ ತರಂಗದ ಧ್ವನಿಯ ವ್ಯವಸ್ಥೆ ಅಂತಾರೆ, ಅದಕ್ಕೆ ಪರಕಾಯ ಪ್ರವೇಶ ಅಂತಾರೆ. ದೇಹ ಮನಸ್ಸು ಬಿಟ್ಟು ಆತ್ಮ ಪರಮಾತ್ಮನ ಜೊತೆಲಿ ವಿಲೀನ ಹೊಂದುತ್ತದಲ್ಲ, ನಿಮ್ಮಲ್ಲಿ ಇದೆಯಲ್ಲ ಶರಣ ಸತಿ ಲಿಂಗ ಪತಿ, ಶರಣ ಸತಿಯಾಗಿ ಪರಮಾತ್ಮ ಪತಿಯಾಗಿ, ಇದು ಸತಿಯಾಗಿ ಅದು ಪತಿಯಾಗಿ, ಆತ್ಮ ಮತ್ತು ಪುರುಷ ಮತ್ತು ಸ್ತ್ರೀಯರ ಒಂದು ಆತ್ಮ ತರಂಗದ ಸತಿ ಕ್ರೀಡೆ ಇದೆಯಲ್ಲ, ಅದನ್ನು ಕುರಿತಿರ್ತಕ್ಕಂಥ ಶಂಕರಾಚಾರ್ಯರು ಬಹಳ ಅತಿ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಕಾಯ ಪ್ರವೇಶದ ಒಂದು ಚಿಂತನೆಯನ್ನು ತೆಗೆದು, ಆಗ ತಾನೇ ಅಲ್ಲೆಲ್ಲೋ ಒಂದು ಹುಡುಗಿ ಸತ್ತಿರ್ತದ, ಸತ್ತಂತ ಹೆಣ್ಣಿನ ಜೊತೆಯಲ್ಲಿ ಆತ್ಮ ಪ್ರವೇಶವನ್ನು ಮಾಡಿ ಲೌಕಿಕ ಸುಖದ ಜ್ಞಾನದ ಪ್ರಕ್ರಿಯೆಯನ್ನು ಬರೀತಾರೆ. ಅವತ್ತಿನಿಂದ ಹೆಣ್ಣು ಮಾಯೆ ಎನ್ನುವುದನ್ನು ಶಂಕರ ಮೌನವಾಗಿ ಒಪ್ಪಿಕೊಂಡು 4 ಕಡೆ ಶಕ್ತಿಪೀಠವನ್ನು ಮಾಡ್ತಾನೆ. ಇವತ್ತಿಗೂ ಶಂಕರಾಚಾರ್ಯರ ಪರಮ
ಪರಂಪರೆಯಲ್ಲಿ ಶಕ್ತಿ ಆರಾಧನೆಗೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ದೇವಿನೇ ಶಕ್ತಿ, ಇಚ್ಛಾಶಕ್ತಿ ಅನ್ನತಕ್ಕಂಥ ತೀರ್ಮಾನ ಮಾಡಿ ಭಾರತಿ ಅನ್ನತಕ್ಕಂಥ ಹೆಸರನ್ನು ಇಟ್ಟುಕೊಂಡು ಇವತ್ತಿಗೂ ಪರಂಪರೆ ನಡೀತದೆ. ಕಾರಣ ಏನು ಅಂತಂದರೆ, ಇದನ್ನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಲೌಕಿಕ ಮತ್ತು ಪಾರಮಾರ್ಥ ಅಂತ ಹೀಗೆ ಜಡ್ಜ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಇದು ಹೀಗೆ ಅಂತ ಹೇಳಕ್ಕೆ ಬರಲ್ಲ. ನೀವು ಸಾಧನೆ ಮಾಡ್ಬೋದು, ನಾವು ಸಾಧನೆ, ನೀವು ಗೆಲ್ಲಬಹುದು, ನಾವು ಗೆಲ್ಲಬಹುದು. ಆದರೆ ಇಬ್ಬರಿಗೂ ಏನು ಬಹಳ ಮುಖ್ಯ? ಮನಸ್ಸು ಮುಖ್ಯ. ಮನಸ್ಸು ಚಂಚಲವಾಯಿತು, ಸನ್ಯಾಸಿನೂ ಬಿದ್ದೋಗಿ ಬಿಡ್ತಾನ, ನೀವು ಬಿದ್ದೋಗಿ ಬಿಡ್ತೀರಿ. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಗಜೇಂದ್ರಗಡ, ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ 18 ಮಠಗಳಿದ್ದವು. 18 ಮಠಗಳಲ್ಲಿ ಒಬ್ಬ ಸನ್ಯಾಸಿ ಇದ್ರು. ಬಹಳ ಅತಿ ಅದ್ಭುತವಾದ ಸನ್ಯಾಸಿಯವರು, ಬಹಳ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ಸನ್ಯಾಸಿ. ತ್ರಿಕಾಲ ಪೂಜೆಯನ್ನು ಮಾಡುವ ಸನ್ಯಾಸಿ ಏನಾಯಿತು, ಒಂದು ದಿವಸ ಸನ್ಯಾಸಿಗಳು ವಿರಕ್ತ ಮಠಾಧೀಶರು ಪೂಜೆಯನ್ನು ಮುಗಿಸಿ 5 ಗಂಟೆಗೆ ಪೂಜೆ ಆದ್ಮೇಲೆ ಕೈಯಾಗ ಹೆಸರು ಕಾಳು ತಗೊಂಡು ಹಿಂಗೆ ತರ್ತಿದ್ರು ಸ್ವಾಮಿಗಳು. 38-35 ನಡೆದ ಘಟನೆ ಇದು. ಇದು ಇತಿಹಾಸದ ಘಟನೆ ಇದು. ಹೀಗೆ ಸ್ವಾಮಿಗಳು ಕೈಯಲ್ಲಿ ಹೆಸರು ಕಾಳನ್ನು ಈಗ ಹಿಡ್ಕೊಳ್ತಿದ್ರು. ಹಿಡ್ಕೊಂಡು ಬಂದು ಪ್ರತಿದಿನ ಅವರ ಮಠದಲ್ಲಿ ಒಂದು ಹರಣಿ ಇತ್ತು. ಹರಣಿ ಅಂತಂದ್ರೆ ಜಿಂಕೆ ಇತ್ತು. ಆ ಜಿಂಕೆಗೆ ಹೆಸರು ಕಾಳು ಕೊಡುವ ಪದ್ಧತಿ. ಸ್ವಾಮಿಗಳೇನು ಮಾಡಿದ್ರು, ಲಿಂಗ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ಕೊನೆಗೆ ಹೆಸರು ಕಾಳನ್ನು ಹೀಗೆ ತೆಗೆದುಕೊಂಡು ಬಂದು ಆ ಮಠದ ಮುಂಭಾಗದಲ್ಲಿ ಪ್ರತಿದಿನ ತಿರುಗಾಡುವಂತಹ ಆ ಜಿಂಕೆಯನ್ನು ಕರೆದರು. ಗಂಗಾ ಗಂಗಾ ಅಂತ ಕರೆದರು. ಯಾವಾಗ ಹೆಸರು ಕಾಳು ತಗೊಂಡು ಬಂದು ಗಂಗಾ ಅಂತ ಕರೆದ್ರು, ಸ್ವಾಮಿಗಳ ಎದುರಿಗೊಂದು ಹೆಣ್ಣುಮಗಳು ಬಂದು ನಿಂತಳು. ಸ್ವಾಮಿಗಳು ಕೆಳಗಿನ ಮೇಲ್ಗಡೆ ಒಂದು ಸಲ ನೋಡಿದ್ರು. ಯಾರು ನೀನಂದ್ರು. ನನ್ನ ಹೆಸರು ಗಂಗಾ ಅಂದರು. ಏನಂದ್ರು? ಗಂಗಾ. ಹೆಸರು ಕಾಳು ಕೆಳಗೆ ಚೆಲ್ಲಕತ್ತಿತ್ತು. ಜಿಂಕೆ ಬಂದು ಬಾಯಿ ಹಾಕಿತ್ತು. ಆ ಹೆಣ್ಣುಮಗಳ ಪಕ್ಕದಲ್ಲಿ ಒಬ್ಬ ಮನುಷ್ಯ ಬಂದು ನಿಂತಿದ್ದ. ಯಾರು ನೀನು? ನಾನು ಈ ಹುಡುಗಿಯ ತಂದೆ. ಯಾಕೆ ಇಲ್ಲಿದ್ದೀರಿ? ಇಲ್ಲ, ಈಕೆನ ಮದುವೆ ಮಾಡಿ ಇಲ್ಲೇ ಕೊಟ್ಟಿದ್ದೀವಿ, ರಾತ್ರಿ ಬಸ್ಸು ಹೋಗ್ಬಿಟ್ಟಿತ್ತು, ಅದಕ್ಕಾಗಿ ಮಠದ ಆವರಣದ ಒಳಗೆ ಮರ್ಕೊಂಡಿದ್ದೋ ನಾವು. ನೀವು ಗಂಗಾ ಅಂತ ಕರೆದ್ರಿ, ಈಕೆ ಹೆಸರು ಗಂಗಾ, ಈಕೆ ಬಂದು ನಿಂತಾಳ. ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೇ. ಎದುರಿಗೆ ನಿಂತು ಬಿಡ್ತು. ಪುರುಷನಿಗೆ ಸ್ತ್ರೀನು ಮಾಯೆ, ಸ್ತ್ರೀಗೆ ಪುರುಷನು ಮಾಯೆ. ಎದುರಿಗೆ ಯಾವಾಗ ನಿಂತುಕೊಳ್ಳೆ ಸನ್ಯಾಸಿಗಳು ಮನಸ್ಸು ಬಹಳ ಪ್ರಾಮಾಣಿಕ. ಅವರದು ಮನಸ್ಸು ಒಂದು ನಿಮಿಷದ ಉದಾಸೀನ ಕೆಡಿಸಿತು ಕೂಡಲು ನಮ್ಮದೇ. ಒಂದು ನಿಮಿಷ ಹಿಂಗೆ ಜಾರ್ಬಿಡ್ತು ಅಂದ್ರೆ ಹೊರಟೋಗ್ಬಿಡ್ತದ್ರಿ ಮನಸ್ಸು. ಜಾರ್ಬಿಡ್ತು. ಕಾವಿ ಬಟ್ಟೆನ ಬಿಚ್ಚಿ ಹೋಗಿದ್ರು. ಪಂಚರನ್ನು ಕರೆದ್ರು, ಪಂಚ ಕಮಿಟಿ ಇದ್ದವಂತ ಕರೆದ್ರು. ಈ ಹುಡುಗಿಗೆ ಎಷ್ಟು ಮದುವೆ ಆಗಿದೆ ಅಷ್ಟು ರೊಕ್ಕ ಕೊಡ್ರಿ ಅಂದರು ಅವ್ರ ಅಪ್ಪನಿಗೆ. ಮಠದ ಒಳಗೆ ಹೋಗಲಿಲ್ಲ. ಸ್ವಾಮಿಗಳು ಆಕಿನ ಕರ್ಕೊಂಡು ಹೋಗಿಬಿಟ್ರು ಸಂಸಾರ ಮಾಡೋದು. ಹೋದರು. ಸ್ವಲ್ಪ ದಿನ ಸಂಸಾರ ಮಾಡಿದ್ರು. ಸಂಸಾರ ಮುಗಿದ ಮೇಲೆ ಆಸೆ ಒಂದು ನಿಮಿಷದ ಉದಾಸೀನ ಕೆಟ್ಟೋಯ್ತು. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಒಳಗೆ ಹೋಗಿದ್ರೆ ನಡೆದಿತ್ತು. ಹೋಗಿಬಿಟ್ರು. ಹೋಗಿ ಒಂದು ಸ್ವಲ್ಪ ದಿವಸ ಲೌಕಿಕ ಆಸೆ ಮುಗಿದ ಕೂಡಲೇ ದಿನ ಲಿಂಗ ಪೂಜೆ ಮಾಡೋದು, ಜಂಗಮ ಸೇವೆ ಮಾಡೋದು, ಇದೇ ಮಾಡ್ತಾ ಕೂತ್ಕೊಂಡ್ರು. ಇವರು ಸ್ವಾಮಿಗಳು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರು. ಆಕೆ ಲೌಕಿಕರವಳು. ಆಕೆ ಹೇಳೋದು, ಇದೇನೋ 3 ಹೊತ್ತು ಪೂಜೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ ಅಂತಂದು ಆಕೆ. ಗಲಾಟೆ ನೋಡ್ರಿ, ತರ್ಕ ಹೆಂಗೆ ನಡೀತದೆ ತಿಳಿತಿದ್ದಲ್ಲೋ ಅಂದ್ಲು. ಅಂದ ಕೂಡಲೇ ಅವ ಅಂದ, ಇಲ್ಲ ಲಿಂಗ ಪೂಜೆ ಮಾಡೋದು ಇನ್ನೇನು ಮಾಡೋದು ಅಂದ್ಲು. ಅವಳು ಗೊತ್ತಿಲ್ಲದಂತೆ ವಾಮ ಮಾರ್ಗದಲ್ಲಿ ಬೇರೆಯವನ ಜೊತೆಲಿ ಮದುವೆ. ಮಾವಿನ ಹಣ್ಣು ಹೊಂಟೋಗಿತ್ತು. ಮಾವಿನ ಹಣ್ಣು ಆ ಕಡೆ ಹೋಗಿತ್ತು. ಒಂದು ದಿವಸ ಸನ್ಯಾಸಿ ಹೇಳ್ದ, ನೀ ಮಾಡೋದು ತಪ್ಪದ ಅಂದ್ರು. ನೀನೇನು ನನ್ನನ್ನು ಮದುವೆ ಮಾಡ್ಕೊಂಡು ಬಂದಿಲ್ಲ, ಕಟ್ಕೊಂಡು ಬಂದಿದ್ದೀಯ ನಡಿ ಅಂದ್ಲು. ಮನಸ್ಸು ಸನ್ಯಾಸಿಗೆ ಬೇಸರ ಆಯಿತು. ಕೂಡಲ ಸಂಗಮದ ನದಿ ಹತ್ತಿರ ಬಂದರು. 21 ದಿವಸ ತಪಸ್ಸು ಮಾಡಿದ್ರು. ಪ್ರಸಾದ ನೀರಿಲ್ಲದಂತೆ ತನ್ನ ಪ್ರಾಣವನ್ನು ತೆಗೆದ್ರು. ಮಾಡಿದ ಪ್ರಾಯಶ್ಚಿತ್ತಕ್ಕಾಗಿ 1 ನಿಮಿಷದ ಉದಾಸೀನ ಕೆಡಿಸಿತು ಕೂಡ. ಅದಕ್ಕೆ ಇಲ್ಲಿ ಕುಂತಿರಲ್ಲ, ನೀವು ಇಲ್ಲಿ ಕುಂತಿದಿರಲ್ಲ, ಮದುವೆ ಮಾಡ್ಕೊಂಡ ಮೇಲೆ ಪರಸ್ತ್ರೀಯರನ್ನ ಮಹಾದೇವಿ ಅಂತ ತಿಳ್ಕೊಂಡ್ರೆ ಸಂಸಾರ ಚಲೋ ಇರ್ತದೆ. ರೊಕ್ಕ ಭಾಳ ಅದ ಅಂತೇಳಿ ಇನ್ನೊಂದು ತೊಗೊಂಡು ಬಂದ್ರೆ ತಿಳಿತದಲ್ಲ. ನೇರವಾಗಿ ಹೇಳ್ತೀನಿ, ಜಡ್ಜ್ಮೆಂಟು. ಇನ್ನೊಂದು ಮುಟ್ಟಿದ್ರೆ ಗಲಾಟೆ ಆಗ್ತದೆ. ನೀವು ಅಷ್ಟೇ, ಗಂಡ ಎಂಥವನೇ ಇರಲಿ, ದೈಹಿಕ ಸುಖದ ಕೊರತೆ ಆದರೂ ಪರವಾಗಿಲ್ಲ, ಮಾನಸಿಕ ಸುಖದಲ್ಲಿ ಕೊರತೆ ಆದರೂ ಪರವಾಗಿಲ್ಲ, ಹಣ ತರುವುದರಲ್ಲೂ ಕೊರತೆ ಆದರೂ ಪರವಾಗಿಲ್ಲ, ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ದಾನಂತಂದ್ರೆ ಅದಕ್ಕಿಂತ ದೊಡ್ಡ ಕಾಮ ಇಲ್ಲ ಅನ್ನತಕ್ಕಂಥದ್ದನ್ನು ನೀವು ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಂಥನಗಳೆಲ್ಲ ಹಾರೋಗಿ ಬಿಟ್ಟವ. ನೋಡೋಕ್ಕೆ ಭಾಳ ಚಲೋ ಮನೆಗಳು. ಎಂತೆಂಥವ್ರ ಮನೆ ಏನೇನು ಆಗಿದೆ ನಾನು ನೋಡಿದ್ದೇನೆ.
ಎಂತೆಂಥವ್ರ ಮನೆ ಹಡಗು ಮುಳುಗೋಗ್ಬಿಟ್ಟಿದೆ. ಕಾರಣ ಕೇವಲ ದೈಹಿಕ ಸುಖ. ಮದುವೆ ಎನ್ನುವುದು ಎರಡು ದೇಹಗಳ ಸಂಬಂಧವಲ್ಲ, ಎರಡು ಹೃದಯಗಳ ಸಂಬಂಧ. ಎರಡು ದೇಹಗಳ ಸಂಬಂಧವಲ್ಲ, ಅದು ಎರಡು ಹೃದಯಗಳ ಸಂಬಂಧ. ಆದರೆ ಈ ಮನಸ್ಸಿಗೆ ಒಂದಿಷ್ಟು ಸಂಸ್ಕಾರವನ್ನು ತೆಗೆದುಕೊಂಡಾಗ ಅದು ಅತಿ ಅದ್ಭುತವಾಗಿ ಓಡಲಿಕ್ಕೆ ಸಾಧ್ಯ. ಸಂಸಾರದ ವಿಷಯವನ್ನ ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಮನುಷ್ಯ ಜೀವನದಲ್ಲಿ ನಿರಾಶಾವಾದಿಯಾಗಿ ಬದುಕಬಾರದು, ಆಶಾವಾದಿಯಾಗಿ ಜೀವನವನ್ನು ಸಾಗಿಸಬೇಕು. ಮನುಷ್ಯನ ಜೀವನದಲ್ಲಿ ಸುಖ ಬೇಕು, ದುಃಖ ಇರಬಾರದು ಅನ್ನತಕ್ಕಂಥದ್ದು ಅವನ ಒಂದು ವಾದ. ಆದರೆ ಇವೆರಡೂ ಜೀವನದ ಸಮ್ಮಿಶ್ರಣ. ಸೂರ್ಯನೇ 24 ತಾಸು ಇಲ್ಲಿದ್ರೆ ಯಾರು ಬದುಕಲಿಕ್ಕೆ ಆಗೋದಿಲ್ಲ, ಅಥವಾ ಚಂದ್ರನೇ 24 ತಾಸು ಇರಬೇಕು ಅಂತ ಹೇಳಿದ್ರೆ ಬೆಳೆಗಳು ಬೆಳೆಯುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಕಷ್ಟ, ಸುಖ, ದುಃಖ, ನೋವು, ನಲಿವು, ಆಸೆ, ಆಕಾಂಕ್ಷೆಗಳು ಎಲ್ಲವೂ ಬಹಳ ಅತಿ ಅದ್ಭುತವಾದಂತಹ ವಸ್ತುಗಳದು. ನಮಗೆ ಸುಖ ಎಷ್ಟು ಒಳ್ಳೆಯ ವಸ್ತು, ದುಃಖನೂ ಅಷ್ಟೇ ಒಳ್ಳೆಯ ವಸ್ತು. ದುಃಖನ ಯಾವತ್ತು ಕೆಟ್ಟ ಅಂತ ತಿಳ್ಕೊಳ್ಬಾರ್ದು ನಾವು. ಸುಖಕ್ಕಿಂತ ನಮ್ಮ ಜೀವನಕ್ಕೆ ದುಃಖವೇ ಉತ್ತರ ಅನ್ನತಕ್ಕಂಥದ್ದನ್ನು ಕಾಣ. ಹಾಗಾಗಿ ಈ ಮನುಷ್ಯ ತನ್ನ ಸಂಸಾರವನ್ನು ಸಾಗಿಸುವವನು ಎಲ್ಲಿ ಸಂಸಾರವನ್ನು ಸಾಗಿಸ್ತಾ ಇದ್ದಾನೆ? ಈ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಪ್ರಕೃತಿಯೊಳಗಡೆನೆ ಸಂಸಾರವನ್ನು ಸಾಗಿಸಬೇಕು. ಪ್ರಕೃತಿಯನ್ನು ಬಿಟ್ಟು ಸಂಸಾರವನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಕಾರಣ ಈ ಸೃಷ್ಟಿಯಿಂದ ರಚನೆಯಾಗಿರ್ತಕ್ಕಂತಹ ದೇಹ, ಮನಸ್ಸು, ಆತ್ಮ ಮಾತ್ರ ಬಹಳ ಪುರಾತನವಾದ. ಇದು ಬಹಳ ಹಳೆಯ ವಸ್ತು. ಆತ್ಮ, ದೇಹ ಹೊಸದು, ಮನುಷ್ಯನ ಶರೀರ ಹೊಸ ಬಟ್ಟೆಯನ್ನು ತೊಟ್ಟಿದೆ. ಆದರೆ ಆತ್ಮ ಮಾತ್ರ ಬಹಳ ಪುರಾತನವಾದ. ಇದು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಇದೇ ಸ್ಥಳದಲ್ಲಿ ಇದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅದು ಬಂದು ಆಡ್ತದಷ್ಟೇ ಅದು. ಆದರೆ ಈ ಶರೀರದ ಒಳಗಡೆ ಶರೀರ ಮತ್ತು ಮನಸ್ಸು ಎರಡೇ ಆಟವಾಡುತ್ತದೆ ಸಂಸಾರವನ್ನ. ಆತ್ಮ ಆಟ ಆಡೋದಿಲ್ಲ. ದ ಥರ್ಡ್ ಡೋರ್ ಇದೆಯಲ್ಲ, ಆತ್ಮ ಎಂದೂ ಆಟ ಆಡುವುದೇ ಇಲ್ಲ ಅದು. ಕಾರಣ ಅದಕ್ಕೆ ತನ್ನದೇ ಆದಂತಹ ನಿಯಮಗಳು ದೊರಕಿದಾಗ ಮಾತ್ರ ಅದು ಸ್ವಲ್ಪ ಸರಿತದೆ ಅಷ್ಟೇ. ಅದು ಇಲ್ಲಾಂದ್ರೆ ಅದು ಸರಿಯೋದಿಲ್ಲ. ಅದು ಅಷ್ಟು ಬೇಗ ಬರೋದಿಲ್ಲ. ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಧ್ಯಾನ ಮಾಡಿದರೆ ಪರಮಾತ್ಮ ಒಲಿತಾನೆ. ಆತ್ಮಕ್ಕೆ ಸಾಕ್ಷಾತ್ಕಾರ ಎಂದೂ ಆಗುವುದಿಲ್ಲ. ಆತ್ಮಕ್ಕೆ ಮೋಕ್ಷವು ಎಂದೂ ದೊರೆಯುವುದಿಲ್ಲ. ಆತ್ಮಕ್ಕೆ ತಟಸ್ಥವಾದಂತಹ ನಿಶ್ಚಲ ಸ್ಥಿತಿ ಇರ್ತದೆ. ಅದರ ಸ್ಥಿತಿಯೇ ನಿಶ್ಚಲವಾದುದು ಆತ್ಮ. ಪಂಚಭೂತಾತ್ಮಕದಿಂದ ಆಗಿರ್ತಕ್ಕಂತಹ ದೇಹ, ಪ್ರಾಣದಿಂದ ಆಗಿರ್ತಕ್ಕಂಥ ಮನಸ್ಸಿನ ವಿವೇಚನೆಯ ಶಕ್ತಿ, ಇವೆರಡನ್ನ ಒಳಗೊಂಡಿರ್ತಕ್ಕಂಥ ಸಂಸಾರದೊಳಗಡೆ ಈ ಮನುಷ್ಯ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆತ್ಮಸಾಕ್ಷಿಯಾಗಿ ಸಂಸಾರ ಮಾಡಿದ್ರೆ ಅವನಿಗೆ ನೋವು ಕಾಣುವುದಿಲ್ಲ. ಶರೀರದಿಂದ ಮನಸ್ಸಿನಿಂದ ಸಂಸಾರ ಮಾಡ್ತಾ ಇದ್ದಾರೆ ಅವನಿಗೆ ನೋವು, ದುಃಖ, ನಲಿವು ಯಾವುದು ತಡ್ಕೊಳಕ್ಕಾಗೋದಿಲ್ಲ. ಅವನಿಗೆ ಶರೀರದಿಂದ ಮನಸ್ಸಿನಿಂದ ಸಂಸಾರ ಮಾಡುವವನು. ನೀವೆಲ್ಲರೂ ಶರೀರದಿಂದ ಸಂಸಾರ ಮಾಡುವವರು, ಶರೀರ ಸಂಬಂಧಿಗಳು ನೀವು.
ಮಹಾತ್ಮರು ಆತ್ಮ ಸಂಬಂಧಿಗಳು. ಮನುಷ್ಯರು ಆತ್ಮ ಸಂಬಂಧದಿಂದ ಈ ಸೃಷ್ಟಿಯೊಳಗಡೆ ಸಂಸಾರವನ್ನ ಮಾಡಿದರೆ, ನೀವೆಲ್ಲರೂ ಶರೀರದಿಂದ ಸಂಬಂಧದಿಂದ ಸಂಸಾರವನ್ನ ಮಾಡ್ತಾ ಇರ್ತೀರಿ. ಅದಕ್ಕಾಗಿ ನಿಮಗೆ ಬಹಳ ಅಟ್ಯಾಚ್ಮೆಂಟ್. ಮಗ ಎಲ್ಲಿ ಹೋದ್ರು ಅಟ್ಯಾಚ್ಮೆಂಟು, ಗಂಡ ಲೇಟಾಗಿ ಬಂದ್ರು ಅಟ್ಯಾಚ್ಮೆಂಟ್. ಇಟ್ ಇಸ್ ಓನ್ಲಿ ಸಂಸಾರ, ಇಟ್ ಇಸ್ ಫಿಸಿಕಲ್ ಹ್ಯಾಪಿನೆಸ್. ಶರೀರದಿಂದ ಸಂಬಂಧವನ್ನು ಇಟ್ಟುಕೊಂಡು ಸಂಸಾರ ಮಾಡುವವನಿಗೆ ಆತ್ಮದ ದರ್ಶನ ಆಗುವುದಿಲ್ಲ. ಶರೀರ ಮತ್ತು ಮನಸ್ಸಿನಿಂದ ಸಂಸಾರ ಮಾಡುವವನಿಗೂ ಆತ್ಮದ ಜ್ಞಾನ ಬಹಳ ಬೇಗ ಬಂದು ದೊರೆಯುವುದಿಲ್ಲ. ಅದು ಸಪ್ರೇಟೇ. ಅದು ಜೀವ ಭಾವ ಅಳಿಯದೆ ದೇವ ಭಾವ ಬರುವುದಿಲ್ಲ. ಜೀವ ಭಾವ ಯಾವಾಗ ನಮ್ಮಿಂದ ದೂರ ಆಗ್ತದೆ, ದೇವ ಭಾವ ನಮ್ಮಲ್ಲಿ ಅಳವಡುತ್ತದೆ. ಎಲ್ಲಿಯವರೆಗೆ ದೇಹ ಮತ್ತು ಮನಸ್ಸಿನಿಂದ ಸಂಸಾರವನ್ನು ಮಾಡ್ತಾ ಇರ್ತೀವಿ, ಅದು ನೋವೇ. ಅದು ನೋವಿಗೆ ತುತ್ತೆ. ಅದು ಹಾಗಾಗಿ ಇಲ್ಲಿ ಶರಣರೇನು ಹೇಳುತ್ತಾರೆ, ಸಂಸಾರವನ್ನು ನೀನು ಮಾಡಬೇಕು. ಹೇಗೆ? ಜೀವಭಾವವನ್ನ ದೇಹ ಭಾವವನ್ನ ಸರಿಸಬೇಕು. ಆವಾಗ ನಿನಗೆ ದೇವ ಭಾವ ಅಳವಡುತ್ತದೆ. ಅಷ್ಟು ಬೇಗ ಅದು ಕಳುಚ್ಕೊಳ್ಳೋದಿಲ್ಲ. ತೆಂಗಿನಕಾಯಿ ಒಳಗಡೆ ಹಸಿ ಇರುವಂತಹ ತೆಂಗಿನಕಾಯಿ ಚಿಪ್ಪನ್ನೇ ಅಂಟ್ಕೊಂಡಿರ್ತದದು. ಯಾವಾಗ ನೀರೆಲ್ಲ ಒಣಗಿ ಗಿಟ್ಕ ಆಗ್ತದ, ಆವಾಗ ತನ್ನ ಚಿಪ್ಪನನ್ನು ಕಳ್ಕೊಳ್ತದ. ಹಾಗೆ ಶರೀರ ಸಂಬಂಧ ಅಂತ ಹೇಳಿದ್ರೆ ಹಸಿಯಾದಂತಹ ತೆಂಗಿನಕಾಯಿ, ಇನ್ನು ಅದು ಚಿಪ್ಪು ಅದರೊಳಗೆ ಅಂಟ್ಕೊಂಡಿರ್ತದೆ, ಬಿಡೋದಿಲ್ಲ ಅದು ಅಷ್ಟು ಬೇಗ. ಅವ್ರನ್ನ ಬಿಡ್ತೀನಿ, ಇವ್ರನ್ನ ಬಿಡ್ತೀನಿ, ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆ? ಇದು ಶರೀರದಿಂದ ಬಂದಿರುವ ದೇಹ ಆಗಿರುವುದರಿಂದ ಶರೀರವನ್ನೇ ಪ್ರೀತಿ ಮಾಡ್ತದೆ. ಶರೀರದಿಂದ ಬಂದಿರುವ ದೇಹ ಆಗಿರುವುದರಿಂದ ಇದು ಶರೀರವನ್ನೇ ಪ್ರೇಮ ಮಾಡುತ್ತದೆ, ಶರೀರದಿಂದನೇ ಸುಖವನ್ನು ಬಯಸುತ್ತೆ, ಶರೀರದಿಂದನೇ ದುಃಖವನ್ನು ಬಯಸುತ್ತದೆ, ಶರೀರದಿಂದನೇ ಸುಖವನ್ನು ಬಯಸುತ್ತೆ. ಹಾಗಾಗಿ ಶರಣರು ಅಂಗ ಲಿಂಗವಾಗಬೇಕು ಅಂತ